ಆಲ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ವ್ಲಾಗನ್ನು ಶುರು ಮಾಡೋದಕ್ಕೂ ಮುಂಚೆ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. 2025 ಎಲ್ಲರ ಲೈಫಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ತಂದುಕೊಡಲಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. 2024 ಎಲ್ಲರ ಲೈಫಲ್ಲಿ ಹೇಗಿತ್ತು ಅನ್ನೋದನ್ನು ಮರಿದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಲೈಫಲ್ಲಿ 2024 ತುಂಬಾ ಖುಷಿ ಕೊಟ್ಟಂತಹ ವರ್ಷ ಅಂತಲೇ ಹೇಳ್ಬೋದು. ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆದಂತಹ ವರ್ಷ, ಹಾಗಾಗಿ 2024 ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಓವರಾಲ್ ಆಗಿ. ಈ ವರ್ಷ ಕೂಡ ಎಲ್ಲರ ಲೈಫಲ್ಲಿ ಖುಷಿ ತರಲಿ ಅಂತ ಕೇಳ್ಕೊಳ್ತಾ ವ್ಲಾಗನ್ನು ಶುರು ಮಾಡೋಣ ಬನ್ನಿ. ಮಧ್ಯಾಹ್ನ ಆಗಿದೆ. ವ್ಲಾಗನ್ನು ಶುರು ಮಾಡೋ ಅಷ್ಟರಲ್ಲಿ January 1st ಈ ವರ್ಷದ ಮೊದಲನೇ ವ್ಲಾಗ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒನ್ ಮಂತಿಂದ ನಾನು ಫ್ರೀಕ್ವೆಂಟಾಗಿ ವೀಡಿಯೋಸನ್ನು ಹಾಕೋದಕ್ಕಾಗಿರಲಿಲ್ಲ. ಲಾಸ್ಟ್ ವೀಕ್ ಒಂದು ವಿಡಿಯೋನ ಹಾಕಿದ್ದೆ, ಅದಾದಮೇಲೆ ನನಗೆ ವ್ಲಾಗ್ಸನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ಅಂತಲೇ ಹೇಳ್ಬೋದು. ವರ್ಷದ ಮೊದಲನೇ ದಿನ ವ್ಲಾಗನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೂಟ್ ಮಾಡ್ಕೊತಾ ಇದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ಅಥವಾ ನಾಳೆ ವ್ಲಾಗನ್ನು ಶೇರ್ ಮಾಡಿಬಿಡ್ತೀನಿ. ಇದನ್ನು ನನ್ನ ಮಕ್ಕಳನ್ನು ನೋಡಿಕೊಂಡು ವ್ಲಾಗನ್ನು ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕೋದು ತುಂಬಾ ಕಷ್ಟವಾದಂತಹ ಕೆಲಸ ಅಂತಲೇ ಹೇಳ್ಬೋದು. ನಮ್ಮ ಮನೆಗೆ ಹೆಲ್ಪರ್ ಆಂಟಿ ಬರ್ತಾಯಿದ್ರು, ಇವಾಗ ಅವ್ರು ಕೂಡ ಬರ್ತಾಯಿಲ್ಲ. ಹಾಗಾಗಿ ಮನೆಯೆಲ್ಲ ಕೆಲಸ ನಾನೇ ಮಾಡ್ಕೋಬೇಕಾಗಿರೋದ್ರಿಂದ ವ್ಲಾಗ್ಗಳನ್ನು ಹಾಕೋದಕ್ಕೆ ನನಗೆ ಟೈಮ್ ಸಾಲ್ತಾ ಇಲ್ಲ. ಹಾಗಾಗಿ ವ್ಲಾಗ್ಸನ್ನು ಶೇರ್ ಮಾಡ್ತಾಯಿಲ್ಲ. ತುಂಬ ಜನ ಮೆಸೇಜನ್ನು ಮಾಡ್ತಾಯಿದ್ರಿ, ವ್ಲಾಗ್ ಏನಕ್ಕೆ ಹಾಕ್ತಾ ಇಲ್ಲ, ವಿಡಿಯೋ ಯಾಕೆ ಶೇರ್ ಮಾಡ್ಕೊತಾ ಇಲ್ಲ ಅಂತ. ನಿಮ್ಮೆಲ್ಲರ ಪ್ರೀತಿಗೆ ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ತುಂಬಾ ಥ್ಯಾಂಕ್ಸ್. ಸಾಧ್ಯ ಆದಷ್ಟು ವ್ಲಾಗ್ಸನ್ನು ಶೇರ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಪಾಪು ಅಂತೂ ತುಂಬಾ ತುಂಟಾಗ್ಬಿಟ್ಟಿದ್ದಾನೆ. ಅವನನ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಅದ್ರ ಮಧ್ಯದಲ್ಲಿ ಫ್ರೀ ಮಾಡಿಕೊಂಡು ವ್ಲಾಗ್ ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕೋಷ್ಟು ಪೇಷನ್ಸ್ ಖಂಡಿತವಾಗ್ಲೂ ನನಗಿಲ್ಲ. ಹಾಗಾಗಿ ಸ್ವಲ್ಪ ದಿನ ಬ್ರೇಕ್ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದೆ. ನೋಡೋಣ, ಇನ್ನು ಮುಂದೆ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ಸನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ. ಇವತ್ತು January 1st ಆಗಿರೋದ್ರಿಂದ ಪಾಪಗೂ ಕೂಡ ಸ್ಕೂಲಿಗೆ ರಜೆ ಇತ್ತು. ಅವಳು ಕೂಡ ಮನೆಯಲ್ಲೇ ಇದ್ದಾಳೆ. ಪಾಪು ಸ್ವಲ್ಪ ಚೇಷ್ಟೆ, ತಲೆ ಕೂದಲು ಹಿಡ್ಕೊಂಡು ಎಳಿಯೋದು, ಪರ್ಚೋದೆಲ್ಲ ಮಾಡ್ತಾನೆ. ಹಾಗಾಗಿ ಇವನನ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ. ಪಾಪುಗೆ ನಾನು ಬೆಳಗ್ಗೆ ಸರಿ ಏನು ಫುಡ್ಡನ್ನು ಕೊಡ್ತೀನಿ, ಮಧ್ಯಾಹ್ನ ಏನು ಕೊಡ್ತೀನಿ, ರಾತ್ರಿ ಏನು ಕೊಡ್ತೀನಿ ಅಂತ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕಾಮೆಂಟ್ಸನ್ನ ಮಾಡಿ ಕೇಳ್ತಾ ಇರ್ತೀರಾ. ಬ್ಲಾಗಲ್ಲೇ ಶೇರ್ ಮಾಡೋಣ ಅಂತ ಹೇಳಿ ಹೇಳಿ. ಹೊಸ ವರ್ಷದ ದಿನ ಹಾರ್ದಿಕ ಶುಭಾಶಯಗಳು. ವ್ಲಾಗಲ್ಲೇ ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗನ್ನು ಶೂಟ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ. ಇವತ್ತು ಮಧ್ಯಾಹ್ನ ಪಾಪುಗೆ ನಾನು ಮಧ್ಯಾಹ್ನ ಏನು ಊಟ ಕೊಡ್ತಿದ್ದೀನಿ, ಅವನಿಗೆ ಆಲ್ಮೋಸ್ಟ್ 1 ಮಂತ್ ಆಯಿತು ನಾನು ಅವನಿಗೆ ಈ ಒಂದು ರೆಸಿಪಿನ ಕೊಡೋದಕ್ಕೆ ಹಿಡಿದು. ಅವನಿಗೆ ಬೇರೆ ಹೊಸ ರೆಸಿಪಿನ ಟ್ರೈ ಮಾಡಿದ್ರೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಆದಷ್ಟು ಇದನ್ನೇ ಮಾಡಿಕೊಡ್ತೀನಿ. ಅವನ ಇಷ್ಟಪಟ್ಟು ಏನು ತಿಂತಾನೆ ಅದನ್ನು ತಿನ್ನಲಿ ಅಂತ ಹೇಳ್ಬಿಟ್ಟು. ಮಧ್ಯಾಹ್ನ ಊಟದ ಸಮಯ ಆಗಿದೆ, ಹಾಗಾಗಿ ಸ್ವಲ್ಪ ಕ್ರಾಂಕಿಯಾಗಿದ್ದಾನೆ ಅಂತಲೇ ಹೇಳ್ಬೋದು. ಅವಳ ಮನೆಯಲ್ಲಿದ್ದರೆ ಅವಳ ಜೊತೆ ಸ್ವಲ್ಪ ಚೇಷ್ಟೆ ಜಾಸ್ತಿನೇ ಮಾಡ್ತಾನೆ. ಟೈಮ್ ಆಗಿಬಿಟ್ಟಿದೆ, ಆಗಲೇ 2 ಗಂಟೆ. ಊಟ ಮಾಡಿಸ್ಬಿಡೋಣ. ಊಟ ಮಾಡಿಸಿ ನಾನು ಬ್ಲಾಗನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ. ರಾತ್ರಿ ನೈಟ್ ಅವನಿಗೆ ಏನು ಕೊಡ್ತೀನಿ, ಬೆಳಗ್ಗೆ ಹಾಗೆ ನೈಟ್ ಒಂದೇ ಥರ ಫುಡ್ಡನ್ನು ಕೊಡ್ತೀನಿ, ರಾಗಿ ಸರಿನಾ. ಮಧ್ಯಾಹ್ನ ಒಂದು ಬೇರೆ ಟೇಸ್ಟ್ ಇರಲಿ ಅವನಿಗೂ ಕೂಡ. ಇವಾಗೆಲ್ಲ ಸಿರ್ಲಾಕ್ ಕೊಡ್ತಾರೆ ಕೆಲವೊಬ್ಬರು. ಇನ್ಸ್ಟಂಟ್ ಫುಡ್ಗಳು ತುಂಬಾ ಸಿಗುತ್ತೆ ಮಾರ್ಕೆಟಲ್ಲಿ, ಬೇಬೀಸ್ಗೆ ಅಂತ ಹೇಳಿ ಜೀನಿ ಅಂತ ಹೇಳಿ ಕೊಡ್ತಾರೆ. ನಾವು ಅದನ್ನೇನು ಕೊಡೋದಿಲ್ಲ. ಮನೆಯಲ್ಲೇ ಅಮ್ಮ ಮಾಡಿರೋ ರಾಗಿ ಸರಿ, ಹಾಗೆಯೇ ನಾನು ಮನೆಯಲ್ಲಿ ಪ್ರಿಪೇರ್ ಮಾಡೋ ಮಧ್ಯಾಹ್ನ ರೈಸ್ ರೆಸಿಪಿನ ಅವನಿಗೆ ಕೊಡ್ತಾ ಇದ್ದೀವಿ. ಅದು ಅವನಿಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ, ಹಾಗಾಗಿ ಅದನ್ನೇ ಕೊಡ್ತಾ ಇದ್ದೀವಿ. ಕೆಳಗಡೆ ಇಳಿದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಊಟ ಮಾಡಿಸ್ಬಿಟ್ಟು ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ, ಅವನ ರೆಸಿಪಿ ಹೇಗಾಗಿದೆ ಏನು ಅನ್ನೋದನ್ನು ಹೋಗಿ ನೋಡ್ಕೊಂಡು ಬನ್ನಿ. ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸಿ ಅವನಿಗೆ ಮಧ್ಯಾಹ್ನ ಟೈಮ್ ಲಂಚನ್ನ ಪ್ರಿಪೇರ್ ಮಾಡ್ಕೊತೀನಿ ಅಂತ ಹೇಳಿ ಅದನ್ನು ನೋಡ್ಕೊಂಡು ಬಂದಮೇಲೆ ಅವನಿಗೆ ಊಟ ಮಾಡಿಸ್ಬಿಟ್ಟು ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಹೋಗಿ ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ಅವನಿಗೆ
ಮತ್ತೆ ನನ್ನ ತಮ್ಮ ಎಲ್ಲಾರ ತಲೆನೂ ಭಾರಿ ಕೇಳ್ತಾ ಇರ್ತಾನೆ. ಮತ್ತೆ ನಮ್ಮ ಮಮ್ಮಿ ನನ್ನ ತಮ್ಮಂಗೆ ರಾಗಿ ಸರಿ ಹಾಕ್ತಾ ಇರ್ತಾರೆ ಯಾವಾಗಲೂ. ಹಾಯ್ ಆಲ್, ಇವತ್ತು ಈ ವ್ಲಾಗ್ನಲ್ಲಿ ನಾನು ನನ್ನ ಮಗನಿಗೆ ನಾನು ಮಧ್ಯಾಹ್ನ ಟೈಮ್ ಏನು ಫುಡ್ಡನ್ನು ಕೊಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ನ್ಯೂ ಮದರ್ಸ್ ಇರ್ತೀರಾ ಅಥವಾ ಸೆಕೆಂಡ್ ಟೈಮ್ ಮದರ್ಸ್ ಇರ್ತೀರಾ, ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ನನ್ನ ಮಗನಿಗೆ ಏನು ಕೊಡ್ತಾ ಇದ್ದೀನಿ ಅನ್ನೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಒಂದು ಪುಟ್ಟದೊಂದು ಕುಕ್ಕರನ್ನು ತಗೊಂಡಿದ್ದೀನಿ, 2 ಲೀಟರ್ದು. ಅದಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಸ್ವಲ್ಪ ತೊಗರಿಬೇಳೆ ಹಾಗೆ ಅಕ್ಕಿನ ನಾನು ಬೆಳಿಗ್ಗೆನೇ ನೆನೆಸಿಟ್ಟಿದ್ದೆ. ಅದ್ರ ಜೊತೆಗೆ ಏನೆಲ್ಲ ಬಳಸ್ತೀನಿ ತರಕಾರಿ ಸೊಪ್ಪನ್ನು ಅನ್ನೋದನ್ನು ಶೇರ್ ಮಾಡ್ಕೊತೀನಿ. ಫಸ್ಟಿಗೆ ನಾನು ನೆನೆಸಿಟ್ಟಿರ್ತಕ್ಕಂತಹ ಸ್ವಲ್ಪ ಅಕ್ಕಿ, ನೀವು ಇದನ್ನು 1 ಟೈಮಿಗಾದ್ರೂ ಯೂಸ್ ಮಾಡಬಹುದು ಅಥವಾ 2 ಟೈಮ್ಸಿಗಾದರೂ ಕೂಡ ಯೂಸ್ ಮಾಡ್ಕೊಬಹುದು. ನಾನು ಮಧ್ಯಾಹ್ನ ಟೈಮ್ ಕೊಡ್ತಾ ಇರೋದ್ರಿಂದ ಅವನಿಗೆ ತೊಗರಿಬೇಳೆ ಹಾಗೆಯೇ ಸ್ವಲ್ಪ ಅಕ್ಕಿನ ಬೆಳಗ್ಗೆನೇ ತಿಂಡಿ ಟೈಮಲ್ಲೇ ನೆನೆಸ್ಬಿಡ್ತೀನಿ. ಈ ರೀತಿ ನೆನೆದ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ, ಮಕ್ಕಳಿಗೆ ಹೊಟ್ಟೆ ಕೂಡ ಗಟ್ಟಿಯಾಗಲ್ಲ ಅನ್ನೋ ಕಾರಣದಿಂದಾಗಿ ಆ ರೀತಿ ನೆನೆಸಿಟ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ತೊಳೆದಿಟ್ಕೊಂಡಿರ್ತಕ್ಕಂತಹ ಪಾಲಕ್ ಎಲೆಗಳನ್ನು ಬಳಸ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಂದರೆ ನೀವು ಹಾಕೊಬಹುದು, ಬೇಡ ಅಂತಂದರೆ ಬೇಡ. ಹಾಗೆಯೇ ಸ್ವಲ್ಪ ಕ್ಯಾರೆಟನ್ನು ಈ ರೀತಿ ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ನೀವು ಪುಟ್ಟಾಗಿ ಕೂಡ ಕಟ್ ಮಾಡಿ ಹಾಕ್ಕೊಬಹುದು. ನಾನು ಚೆನ್ನಾಗಿ ಬೇಯಿಸೋದ್ರಿಂದ ಈ ರೀತಿ ದೊಡ್ಡದಾಗೇ ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ 1 ಬೀನ್ಸನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ, ಹಾಗಾಗಿ ಬಳಸ್ತಾ ಇದ್ದೀನಿ ಡೈರೆಕ್ಟಾಗೇ. ನೋಡ್ತಾ ಇರ್ಬೋದು, 2 ಇಕ್ಲನ್ನ ಬಳಸ್ತಾ ಇದ್ದೆ, ಇವಾಗ ಒಂದು 4 ಇಕ್ಲನ್ನ ಬಳಸ್ತಾ ಇದ್ದೀನಿ. ಅದರ ಜೊತೆಗೆ ನಾವು 1 ಚಿಟಿಕೆ ಅರಿಶಿನ ಪುಡಿ, ಜಾಸ್ತಿ ಬೇಡ, 1 ಚಿಟಿಕೆ ಹಾಕಿದರೆ ಸಾಕಾಗತ್ತೆ. ಹಾಗೆಯೇ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವರು ಜೀರಿಗೆನೇ ಡೈರೆಕ್ಟಾಗಿ ಬಳಸ್ತೀರಾ, ನಾನು ಹೀಗೆ ಮಾಡ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿನ ಹಾಕೋದ್ರಿಂದ ಮಕ್ಕಳಿಗೆ ಒಂದು ಟೇಸ್ಟ್ ಸಿಗತ್ತೆ ಅಂತ ಹೇಳಿ ಅದ್ರ ಜೊತೆಗೆ 1 ಚಿಟಿಕೆ ಉಪ್ಪನ್ನು ಬಳಸ್ತಾ ಇದ್ದೀನಿ. ಉಪ್ಪು ಹಾಗೆ ಸಕ್ಕರೆನ ಮಕ್ಕಳಿಗೆ ಜಾಸ್ತಿ ಕೊಡಬೇಡಿ. ನನ್ನ ಮಗನಿಗೆ ಇವಾಗ 9 ಮಂತ್ಸ್ ಕಂಪ್ಲೀಟ್ ಆಗಿ 10 ಮಂತ್ಸ್ ಆಗೋದಕ್ಕೆ ಬರ್ತಾ ಇದೆ. ಇನ್ನೇನು ಒಂದು 3-4 ಡೇಸ್ ಬಂದರೆ ಅವನಿಗೆ 9 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಈ ರೀತಿ ನೀರನ್ನು ನೀವು ನೋಡಿಕೊಂಡು ಹಾಕ್ಕೊಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಜಾಸ್ತಿ ಬೇಯಿಸೋ ಕಾರಣ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿ ಇಡಿ. ನಾನು ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದು ಆದಮೇಲೆ ನೀಟಾಗಿ ಒಂದು ಸಾರಿ ಈ ರೀತಿ ಮಿಕ್ಸನ್ನು ಕೊಡಿ. ಮಿಕ್ಸನ್ನು ಕೊಟ್ಟಾದಾದಮೇಲೆ 1 ಅರ್ಧ ಸ್ಪೂನಷ್ಟು ತುಪ್ಪನ ನೀವು ಇವಾಗಾದರೂ ಹಾಕೊಬೋದು ಅಥವಾ ಎಲ್ಲ ಬೆಂದಿದ್ದಾದಮೇಲೆ ಕೂಡ ಹಾಕೊಬೋದು. ನಾನು ಇವಾಗ ಚೂರು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಸ್ವಲ್ಪ ಕೆಮ್ಮಾಗಿದೆ ಅವನಿಗೆ, ಹಾಗಾಗಿ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಅದು ಬೆಂದಿದ್ದೆಲ್ಲ ಆದಮೇಲೆ ಸ್ಮ್ಯಾಶ್ ಮಾಡಿ ಕೂಡ ನೀವು ಅದಕ್ಕೆ ತುಪ್ಪನ ಆ್ಯಡ್ ಮಾಡ್ಕೊಬಹುದು. ಇದನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ. ಜಾಸ್ತಿ ಅಂತಂದರೆ ಒಂದು 5 ವಿಜಿಲನ್ನು ಬರೆಸ್ಕೊಂಡ್ರೆ ಸಾಕಾಗುತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಹಾಗಾಗಿ ಆದಷ್ಟು ಸಣ್ಣ ಉರಿನಲ್ಲೇ ನಾನು ಮಾಡ್ಕೊತೀನಿ. ಬನ್ನಿ ಇಡೋಣ. ಇವಾಗ ಪಾಪುಗೆ ಮಧ್ಯಾಹ್ನ ಟೈಮ್ ಈ ರೀತಿ ಫುಡ್ಡನ್ನು ಕೊಡೋದ್ರಿಂದ ಮಕ್ಳಿಗೂ ಕೂಡ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ಹಾಗಾಗಿ ಒಂದು 5 ವಿಜಿಲನ್ನು ಬರೆಸ್ಕೊತೀನಿ. ಈ ರೀತಿ ಸಣ್ಣ ಉರಿನಲ್ಲಿ ನಾವು ಒಂದು 5 ವಿಜಿಲನ್ನು ಬರೆಸ್ಕೊಂಡ್ರೆ ಸಾಕಾಗತ್ತೆ. ಅಷ್ಟರಲ್ಲಿ ನನ್ನ ಮಗ ಏನು ಮಾಡ್ತಾ ಇದ್ದಾನೆ ನೋಡಬೇಕು ಆಚೆ. ನೋಡ್ತಾ ಇರ್ಬೋದು, ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ.
ಚೆನ್ನಾಗಿ ಬೆಂದಿರುತ್ತೆ. ಒಂದು 5ರಿಂದ 6 ವಿಷಲ್ ಹೊಡೆಸ್ಕೊಂಡ್ರೆ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಈ ರೀತಿ ಬೆಂದಿರುತ್ತೆ. ಇನ್ನೂ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಂತಂದರೆ ಇನ್ನೊಂದು 2-3 ವಿಷಲ್ ಎಕ್ಸ್ಟ್ರಾ ಹೊಡೆಸಿದ್ರೆ ಫುಲ್ ಸ್ಮ್ಯಾಶ್ ಆಗುತ್ತೆ. ಆವಾಗ ನೀಟಾಗಿ ನೀವು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಮಕ್ಕಳಿಗೆ ಡೈರೆಕ್ಟಾಗಿ ಕೊಡ್ಬೋದು, ಸ್ವಲ್ಪ ದೊಡ್ಡ ಮಕ್ಕಳಾದರೆ. ನಾನು ನನ್ನ ಮಗಂಗೆ ಇನ್ನೂ 8 ಮಂತ್ಸ್ ರನ್ನಿಂಗ್ ಆಗಿರೋದ್ರಿಂದ ಅವನಿಗೆ 9 ಮಂತ್ಸ್ ಕಂಪ್ಲೀಟ್ ಆಗಿಲ್ಲ. 9 ಮಂತ್ಸ್ 10 ಮಂತ್ಸ್ ಆದಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇನ್ನೂ ಚಿಕ್ಕವನಿರೋ ಕಾರಣ ಒಂದು ರೌಂಡ್ ಮಿಕ್ಸಿಗೆ ಹಾಕಿ ತರತರಿಯಾಗಿ ರುಬ್ಬಿಟ್ಟು ತಿನ್ನಿಸ್ತೀನಿ. ಸ್ವಲ್ಪ ಗಟ್ಟಿಯಾಗಿಯೇ, ತುಂಬ ಗಟ್ಟಿಯಾಗಿ ತಿನ್ನಿಸೋದಿಲ್ಲ, ಇನ್ನು ನುಂಗೋದಕ್ಕೆ ಅಷ್ಟು ಗೊತ್ತಾಗಲ್ಲ ಅಂತ ಭಯ ಆಗುತ್ತೆ ನನಗೆ. ಹಾಗಾಗಿ ಈ ರೀತಿಯಾಗಿ ಮಾಡ್ತೀನಿ. ನೀವು ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಿ ಅಂತಂದರೆ ತಿನ್ನಿಸ್ಬೋದು, ನೋ ಪ್ರಾಬ್ಲಮ್. ನಾನು ನನ್ನ ಮಗಂಗೆ ಹೇಗೆ ರೂಢಿ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಕೆಲವರು ಹಾಗೇ ಕೈಯಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡಿ ತಿನ್ನಿಸ್ತಾರೆ, ಬಟ್ ನಾನು ನನ್ನ ಮಗಂಗೆ ಈ ರೀತಿಯಾಗಿ ಮಾಡಿ ತಿನ್ನಿಸ್ತೀನಿ. ಒಂದು ರೌಂಡ್ ಜಸ್ಟ್ ಹೀಗೆ ಆನ್ ಮಾಡಿ ಆಫ್ ಮಾಡಿಬಿಟ್ಟು ಅದನ್ನು ಈ ರೀತಿ ಬೌಲಿಗೆ ಹಾಕ್ಕೊಂಡು ನಾನು ಚೂರು ತುಪ್ಪ ಹಾಕಿ ತಿನ್ನಿಸ್ತಿದ್ದೆ ಅವನಿಗೆ ಚೆನ್ನಾಗಿ. ಬಟ್ ಇವಾಗ ಅವನಿಗೆ ಕಫ ಇರೋ ಕಾರಣ ಸ್ವಲ್ಪ ತುಪ್ಪನ ಹಾಕಿ ತಿನ್ನಿಸ್ತಾ ಇದ್ದೀನಿ ಟೇಸ್ಟಿಗೆ. ಇಲ್ಲ ಅಂತಂದರೆ ಆ ಸ್ಪೂನಲ್ಲಿ 1 ಸ್ಪೂನ್ ತುಪ್ಪನ ಅವನಿಗೆ ನಾನು ಕಂಪಲ್ಸರಿಯಾಗಿ ಅವನಿಗೆ ಏನೇ ಮೀಲ್ ಕೊಡುವಾಗ ತುಪ್ಪ ಹಾಕೇ ಮಾಡೋದು, ಹಿಟ್ಟೆಲ್ಲ. ಇವಾಗ ಅವನಿಗೆ ಕೆಮ್ಮಿರೋ ಕಾರಣ ಸ್ವಲ್ಪ ತುಪ್ಪನ ಸ್ಕಿಪ್ ಮಾಡಿದ್ದೀನಿ. ಊಟಕ್ಕೆ ಮುಂಚೆ ಮಕ್ಕಳಿಗೆ ನಾವು ಈ ರೀತಿಯಾಗಿ 1 ಬಾಟಲ್ ನೀರು ಹಾಗೆಯೇ ಊಟನ ರೆಡಿ ಮಾಡ್ಕೊಬೇಕಾಗತ್ತೆ. ಮಕ್ಕಳಿಗೆ ಡಾಕ್ಟ್ರ್ ಹೇಳ್ತಾರೆ ಎಷ್ಟು ವಾಟರನ್ನು ಕೊಡಬೇಕು ಪರ್ ಡೇ ಅಂತ ಹೇಳಿ. ಅವನು ಆಟ ಆಡ್ತಾ ಇರ್ತಾನಲ್ವ, ಊಟ ಮಾಡಿಸೋಕೆ ಮುಂಚೆ ಫಸ್ಟಿಗೆ 1-2 ಗುಟುಕ್ ನೀರನ್ನು ಕುಡಿಸಿನೇ ನಾನು ಊಟ ತಿನ್ನಿಸೋದಕ್ಕೆ ಶುರು ಮಾಡೋದು, ಗಂಟಲು ಡ್ರೈ ಆಗಿರುತ್ತೆ ಅಂತ ಹೇಳಿಬಿಟ್ಟು. ನನ್ನ ಮಗ ಊಟ ಮಾಡಿಸೋವಾಗ ಸಮ್ಟೈಮ್ಸ್ ತುಂಬಾ ಎಂಜಾಯ್ ಮಾಡಿಕೊಂಡು ಊಟ ಮಾಡ್ತಾನೆ. ಕೆಲವು ಟೈಮು ನಿದ್ದೆ ಎಲ್ಲ ಬಂದಾಗ ಅಳೋದಕ್ಕೆ ಶುರು ಮಾಡಿಬಿಡ್ತಾನೆ. ಇವಾಗ ಯಾವ ರೀತಿಯಾಗಿ ಊಟ ಮಾಡಿಸ್ತೀನಿ ನಾನು ಮಧ್ಯಾಹ್ನ ಟೈಮ್ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಿಟ್ಟೆಲ್ಲ ನಾನು ತೊಡೆ ಮೇಲೆ ಮಲಗಿಸ್ಕೊಂಡು ತಿನ್ನಿಸ್ತೀನಿ, ಬಟ್ ಊಟ ಎಲ್ಲ ಮಾಡಿಸೋವಾಗ ಈ ರೀತಿ ವಾಕರ್ ಒಳಗಡೆ ಕೂರಿಸ್ಕೊಂಡು ಊಟನ ಮಾಡಿಸ್ತೀನಿ. ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಊಟನ ಮಾಡ್ತಾನೆ. ಇವಾಗ ಅವನ ವಾಯ್ಸು ಕೂಡ ನಿಮಗೆ ಕೇಳಿಸ್ತಾ ಇದೆ, ಸ್ವಲ್ಪ ಆ್ಯಕ್ಟಿವಾಗಿ ಆಟ ಆಡ್ತಾ ಇದ್ದಾನೆ, ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಸ್ವಲ್ಪ. ಹಾಗಾಗಿ ಮಧ್ಯ ನನ್ನ ಮಗನ ವಾಯ್ಸ್ ಕೇಳಿಸುತ್ತೆ, ಪ್ಲೀಸ್ ಡೋಂಟ್ ಮೈಂಡ್ ಅಂತ ಹೇಳ್ತಾ ನಾನು ವಾಯ್ಸ್ ಓವರ್ ಕೊಡೋದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಮಕ್ಕಳಿಗೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡೋ ಅಷ್ಟರೊಳಗೆ ಎಷ್ಟು ಟೈಮ್ ಹೋಗುತ್ತೆ ಅಂತ ಯಾರೆಲ್ಲ ಮದರ್ಸ್ ಇರ್ತೀರ ಅವರಿಗಂತೂ ಗೊತ್ತೇ ಇರುತ್ತೆ. ಇದ್ರ ಮಧ್ಯೆ ಬ್ಲಾಗ್, ವಿಡಿಯೋ ಎಡಿಟಿಂಗ್ ಅಂತ ತುಂಬ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಈ ನಡುವೆ. ತುಂಬ ಕಂಟೆಂಟ್ ಇದೆ, ಅದ್ರ ಜೊತೆಗೆ ಒಂದಷ್ಟು ಶಾಪಿಂಗ್ ವಿಡಿಯೋ, ಸ್ಯಾರಿ ಹಾಲ್ ವಿಡಿಯೋ ಇದೆಲ್ಲ ಇದೆ, ನನಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಅದನ್ನೆಲ್ಲ ಎಡಿಟ್ ಮಾಡಿ ನೋಡೋಣ. ನೆಕ್ಸ್ಟ್ ನಾನು ಸ್ವಲ್ಪ ಟೈಮ್ ಮಾಡಿಕೊಂಡು ಅದಕ್ಕಂತಾನೆ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ. ನನ್ನ ಮಗನ ಒಂದು ಫುಡ್ ರುಟೀನ್ ಮಧ್ಯಾಹ್ನ ಟೈಮ್ ಈ ರೀತಿಯಾಗಿರುತ್ತೆ. ಇವಾಗಂತೂ ಫುಲ್ ಬ್ಯುಸಿ ಮಾಮ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಬೆಳಗ್ಗೆ ಅಂತೂ ನನ್ನ ಮಗಳ ಕೆಲಸಗಳು, ಅದಾದಮೇಲೆ ಪಾಪು ಕೆಲಸಗಳು, ಮನೆ ಕೆಲಸ. ಹಾಗಾಗಿ ನನಗಂತ ಟೈಮ್ ಕೊಟ್ಕೊಳ್ಳೋದಕ್ಕೂ ಕೂಡ ನನಗೆ 10 ನಿಮಿಷ ಫ್ರೀಯಾಗಿ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಬ್ಯುಸಿಯಾಗಿರುತ್ತೆ ನನ್ನ ಒಂದು ರುಟೀನ್, ಮಾರ್ನಿಂಗ್ ಟು ನೈಟ್ ಅಂತಲೇ ಹೇಳ್ಬೋದು. ನನ್ನ ಮಗನಿಗೆ ಊಟ ಎಲ್ಲ ತಿನ್ನಿಸಿದ್ದು ಆದಮೇಲೆ ಒಂದು 1/2 ಅವರ್ ಬೇಕಾಗುತ್ತೆ ಅವನಿಗೆ ಆಟ ಆಡಿಸ್ಕೊಂಡು ಊಟ ಎಲ್ಲ ಮಾಡಿಸೋದು. ನಾನು ಅವನಿಗೆ ಸದ್ಯಕ್ಕೆ ಮೊಬೈಲು, ಟಿ ವಿ ಏನೂ ಅಭ್ಯಾಸ ಮಾಡಿಲ್ಲ. ಊಟ ಎಲ್ಲ ಮಾಡಿಸ್ಕೊಂಡು ಒಂದು 10 ನಿಮಿಷ ಈ ರೀತಿ ಅವನಿಗೆ ಹೊರಗಡೆ ಎಲ್ಲ ತೋರಿಸಿದ್ರೆ ತುಂಬ ಖುಷಿಯಾಗುತ್ತೆ. ಹೊರಗಡೆ ಕರ್ಕೊಂಡೋಗೋದು ತುಂಬ ಇಷ್ಟಪಡ್ತಾನೆ. ಹಾಗಾಗಿ ಒಂದು 10 ಮಿನಿಟ್ಸ್ ಆಚೆ ಈಚೆ ಓಡಾಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. 1 ಅವರ್ ಮಲಗಿಬಿಡ್ತಾನೆ. ಇವತ್ತು ಮಗಳು ಮನೇಲಿ ಇದ್ದಿದ್ದ ಕಾರಣ ಅವಳು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಮಲಗಿದ್ದಾಳೆ. ಇಬ್ಬರು ಮಲ್ಕೊಂಡ್ಮೇಲೆ ಒಂದಷ್ಟು ಕೆಲಸ ಇರುತ್ತೆ, ಅದನ್ನೆಲ್ಲ ಮುಗಿಸ್ಕೊಬೇಕು. ಮಧ್ಯಾಹ್ನ ಅಂತೂ ಇದೇ ರೀತಿಯಾಗಿರುತ್ತೆ, ತುಂಬಾ ಬ್ಯುಸಿಯಾಗಿರ್ತೀನಿ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ. ಬಾಯ್.